ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಯುಗಾದಿ ಗೈಸ್. ಸೊ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ನಮಗೆ ಬಂದ್ಬಿಟ್ಟು ಇವತ್ತಿಂದ ನ್ಯೂ ಇಯರ್ ಸ್ಟಾರ್ಟ್ ಆಗೋದು ಅನಿಸುತ್ತೆ. ಇಯರ್ ಸ್ಟಾರ್ಟ್ ಆಗೋದು ಜನವರಿ 1ಗೆ ಅಲ್ಲ. ಸೊ ಎಲ್ಲರೂ ಈ ಹಬ್ಬನ ಯಾವ ಥರ ಆಚರಣೆ ಮಾಡ್ಕೊಳ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಸೊ ನಾವು ತೋರಿಸ್ತೀವಿ ನಾವು ಯಾವ ಥರ ಆಚರಣೆ ಮಾಡ್ತಿದ್ದೀವಿ ಅಂತ. ಸೊ ಗೈಸ್, ಯುಗಾದಿ ಅಂದ್ರೇ ಹೋಳಿಗೆ ಮಾಡೋದಲ್ವಾ. ಸೊ ಇಲ್ಲಿ ನಾನು ಅಮ್ಮ ಬಂದ್ಬಿಟ್ಟು ಹೋಳಿಗೆ ಪ್ರಿಪೇರ್ ಮಾಡ್ತಾಯಿದ್ವಿ. ಇನ್ನು ದೇವ್ರಿಗೆ ಪ್ರಸಾದವಾಗಿ ಇಡಬೇಕಲ್ವಾ. ಸೊ ಅದಕ್ಕೆ ಪೂಜೆ ಏನು ಮಾಡಿರಲಿಲ್ಲ. ಹೋಳಿಗೆ ಎಲ್ಲ ಮಾಡಿಬಿಟ್ಟು ಮತ್ತೆ ಪೂಜೆ ಮಾಡೋಣ ಅಂತ ನಾನು ಅಮ್ಮ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ಗೈಸ್, ಒಬ್ಬಟ್ಟೆಲ್ಲ ಪ್ರಿಪೇರ್ ಮಾಡಿದ್ದಾಯಿತು. ಮಾರ್ನಿಂಗ್ ನಾನು ಟಿಫನ್ಗೆ ಪಲಾವ್ ಮಾಡಿದ್ದೆ. ಸೊ ಅಮ್ಮ ತಿಂದಿರಲಿಲ್ಲ, ಬಿಕಾಸ್ ಅಮ್ಮ ಉಪವಾಸ ಇರ್ತೀನಿ, ನೀನು ತಿನ್ನು ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಅಮ್ಮನೇ ಪೂಜೆ ಎಲ್ಲ ಮಾಡಿದ್ರು ಮನೆಯಲ್ಲಿ. ಸೊ ನಾವು ಈ ಹಬ್ಬಕ್ಕೆ ಬೇವು ಬೆಲ್ಲ ತಿಂತೀವಿ ಗೈಸ್. ಸೊ ಒಂದೊಂದು ಕಡೆ ಮಾವಿನಕಾಯಿ ಎಲ್ಲ ತಿಂತಾರೆ. ಸೊ ನಾವು ಬಂದ್ಬಿಟ್ಟು ಆ ಥರ ಎಲ್ಲ ಬರೀ ಬೇವು ಮತ್ತು ಬೆಲ್ಲ ಮಾತ್ರ ತಿಂತೀವಿ ಅಷ್ಟೇ, ಮತ್ತು ಒಬ್ಬಟ್ಟು ಮಾಡ್ತೀವಿ. ಸೊ ನಿಮ್ಮ ಮನೇಲಿ ನೀವು ಯಾವ ಥರ ಮಾಡಿದ್ರಿ, ಯಾವ ಥರ ಆಚರಣೆ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ನನಗೆ. ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ವಿ. ಈಗ ಟೈಮ್ ಬಂದು 4 o'clock ಆಗೋಗಿದೆ. ಸೊ ಈಗ ಎದ್ದು ವ್ಲಾಗ್ನ ಮತ್ತೇನು ಶುರು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಇದು ನಾನು ಅಷ್ಟೊಂದೇನು ವ್ಲಾಗ್ ಮಾಡಿಲ್ಲ. ಸೊ ಅಮ್ಮನೂ ಮಲಗಿದ್ರು. ಸೊ ಅವರು ಎದ್ದು ಹೊಲ ಹತ್ರ ಹೋದರು. ಸೊ ಹಸು ಇದೆ ಎಲ್ಲ, ಸೊ ಅದ್ರಿಗಿನ್ನೆ ಮೇವೆಲ್ಲ ತಗೊಬರ್ಬೇಕಂತ ಹೋಗಿದ್ದಾರೆ. ಸೊ ಇವತ್ತು ನನ್ನ ಫ್ರೆಂಡದ ಬರ್ಡೇ ಇದೆ. ಅವರಪ್ಪ ಬಂದಿದ್ದರು ಇನ್ವೈಟ್ ಮಾಡೋದಕ್ಕೆ. ಅವಳು ಮದುವೆ ಆಗೋಗಿದೆ. ಸೊ ಬಂದಿದ್ದಲ್ಲಂತೆ, ಬಾ ಅಮ್ಮ ಅಂತ ಬಂದಿದ್ದರು. ಸೊ ಇವಾಗ ಅವ್ರ ಮನೆ ಹತ್ರನೂ ಹೋಗ್ಬಿಟ್ಟು ಬರಬೇಕು. ಸೊ ಮತ್ತೆ ಸಿಗ್ತೀನಿ ಗೈಸ್. ಸೊ ಗೈಸ್ ನೋಡಿ, ಇದೆಲ್ಲ ನಮ್ಮ ಗಿಡದಲ್ಲಿ ಸಿಕ್ಕಿರೋದು. ಇದು ಬಾಳೆಹಣ್ಣು ಕೂಡ ನಮ್ಮದೇ ಗಿಡಗಳಿದೆ, ಅವೇ ನೋಡಿರ್ತೀರ ನೀವು. ಸೊ ಇದು ಸಪೋಟ ಗಿಡ ನೋಡಿ, ಎಷ್ಟು ಕಾಯಿಗಳು ಬಿಟ್ಟಿದೆಯೋ ಸಪೋಟ ಗಿಡ. ಚಿಕ್ಕ ಚಿಕ್ಕ ಗಿಡಗಳು ಇನ್ನೂ ಅಷ್ಟೊಂದು ದೊಡ್ಡವೇನಾಗಿಲ್ಲ. ನೋಡಿ ಎಷ್ಟು ಕಾಯಿಗಳು ಬಿಟ್ಟಿದೆಯೋ. ಇನ್ನೂ ಹಣ್ಣಾಗಿಲ್ಲ. ಹಣ್ಣಾಗಿರೋದು ನಾವು ಪೂಜೆಗೆ ಇಟ್ಟಿದ್ದೀವಿ. ಮ್ಯಾಂಗೋ ಇನ್ನೂ ದೊಡ್ಡದಿದೆ, ಇರಿ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಫುಲ್ಲೆಲ್ಲ ಇವಾಗೆಲ್ಲ ಮ್ಯಾಂಗೋ ಸೀಸನ್ನು. ಎಷ್ಟಿದೆ ನೋಡಿ ಗಿಡಗಳಲ್ಲಿ. ಆಗಲೇ ನೋಡಿ ಎಷ್ಟು ದೊಡ್ಡದಾಗಿ ಹೋಗಿದೆಯೋ ಕಾಯಿ. ಸೂರ್ಯ ನೋಡಿ ಅಲ್ಲಿ. ಸೊ ಗೈಸ್, ನಾನು ಹೇಳ್ದೆ ಎಲ್ಲ ಸಪೋಟ ಗಿಡ ಇದೆ ಅದು ನೋಡಿ. ಇದು ಮತ್ತು ಇದು ತೋರಿಸ್ತೀನಿ. ಇದು ಎಷ್ಟು ಕಾಯಿಗಳು ಬಿಟ್ಟಿದೆಯೋ ನೋಡಿ. ಅದು ಈಗೂ ಇದ್ದಾವೆ ಕಾಯಿಗಳು, ಅಂದರೆ ಇವಾಗ ಚಿಕ್ಕ ಚಿಕ್ಕ ಕಾಯಿಗಳು. ಅಮ್ಮ ಎಲ್ಲ ಕಿತ್ತಾಕಿದಾರಲ್ವ. ಸೊ ಈಗ ಎಲ್ಲ ಚಿಕ್ಕ ಚಿಕ್ಕ ಕಾಯಿಗಳು ನೋಡಿ. ಗೈಸ್, ನಿಮ್ಗಲ್ಲಿ ಕಾಣಿಸ್ತಿದೆಯಾ? ಹೊಗೆ ಬರ್ತಿದೆಯೇನೋ ಅಲ್ಲಿ ಎಲ್ಲೋ. ಈ ಬಿಸಿಲುಗಾಲದಲ್ಲಿ ಎಲ್ಲಿ ನೋಡಿದ್ರು ಬೆಂಕಿ ಹಚ್ಕೊಂಡ್ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಹೊಗೆ ಬರ್ತಿರೋದು. ನೈಟ್ ಡಿನ್ನರ್ಗೆ ನಾನು ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಹಪ್ಳ, ಇದು ಮುದ್ದೆ, ರೈಸು. ಇಲ್ಲಿ ನೋಡಿ ಮಾರ್ನಿಂಗ್ ಮಾಡಿರುವಂಥ ಪಲಾವ್ ಕೂಡ ಸ್ವಲ್ಪ ಇದೆ. ಅನ್ನ ತಿಂದಿಲ್ಲ, ಅದಕ್ಕೆ ಅದು ಅನ್ನ ತಿನ್ನೋದಾಗಿದೆ.
ಸಾಂಬಾರ್. ಇದು ಬಂದ್ಬಿಟ್ಟು ಆಫ್ಟರ್ನೂನ್ ಮಾಡಿರುವಂಥ ಒಬ್ಬಟ್ಟು. ಗಾಯ್ಸ್, ನಾನು ನಿಮಗೆ ಈವ್ನಿಂಗ್ ಹೇಳ್ದೆ ಅಲ್ವಾ ಹೊಗೆ ಬರ್ತಿದೆ ಅಲ್ಲಿ ಅಂತ. ಸೊ ಅದು ಬಂದ್ಬಿಟ್ಟು ನಮ್ಮ ಹೊಲ ಹತ್ರನೇನಂತೆ ಆಗಿರೋದು, ಯಾರ್ದೋ ಗೊತ್ತಿಲ್ಲ ನನಗೂ ಅಲ್ಲಿ. ಸೊ ಫುಲ್ಲೆಲ್ಲ ಹಚ್ಕೊಂಡ್ಬಿಟ್ಟಿದೆ ಗೈಸ್, ಅಲ್ಲಿ ಕರೆಂಟ್ ವೈರ್ಸ್ ಎಲ್ಲ ಇರುತ್ತಲ್ಲ, ಸೊ ಅಲ್ಲಿ ತನಕ ಬಂದಾಕಿದೆಯಂತೆ, ಟ್ರಾನ್ಸ್ಫಾರಮ್ ಅಂತಾರೆ. ಸೊ ಅಲ್ಲಿ ತನಕ ಬಂದಾಕಿದೆ ನೋಡಿ. ಎಷ್ಟು ಇವಾಗೆ ನೋಡಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ಆವಾಗಲೇ ಇನ್ನೂ ಡಾರ್ಕ್, ಅಂದರೆ ಆವಾಗಲೇ ಇನ್ನೂ ಫುಲ್ ಲೈಟಾಗಿ, ನಾವು ಲೈಟ್ ಆಗಿದ್ರೆ ಯಾವ ಥರ ಬರುತ್ತೆ ಫುಲ್ ಅದೇ ಥರ ಬರ್ತಾ ಇತ್ತು. ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ. ಅಪ್ಪ ಅವರು ಅಲ್ಲಿ ಹೋಗಿದ್ದಾರೆ.